ಅವರಿಬ್ಬರು ಕುಟುಂಬಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡಿದ್ರು. ಸಣ್ಣ ಪುಟ್ಟ ವೈಮನಸ್ಸಿನಿಂದ ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಲೇರಿದ್ರು. ಕೊನೆಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕೋರ್ಟ್ನಲ್ಲೇ ಮತ್ತೆ ಪರಸ್ಪರ ಒಂದಾಗಿರುವ ಅಪರೂಪದ ಪ್ರಸಂಗ ನಡೆದಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ವಿಚ್ಛೇದನಕ್ಕಾಗಿ ಅರ್ಜಿ, ಕೋರ್ಟ್ನಲ್ಲೇ ಮತ್ತೆ ಒಂದಾದ ದಂಪತಿಯೇ. ಹೀಗೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದಾಗಿರುವ ದಂಪತಿಗಳು. ಒಂದಾದ ದಂಪತಿಗಳಿಗೆ ವಕೀಲರು ಹಾಗೂ ಸ್ವತಃ ನ್ಯಾಯಮೂರ್ತಿಗಳು ದಂಪತಿಗಳಿಗೆ ಶುಭ ಕೋರ್ತಾ ಇರೋದು. ಹೌದು, ಇಷ್ಟಕ್ಕೂ ಇಂತಹ ಅಪರೂಪದ ಪ್ರಸಂಗ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನಗರದ ಜನತಾ ನ್ಯಾಯಾಲಯದಲ್ಲಿ. ಅಂದಹಾಗೆ ತಾಲೂಕಿನ ದೊಡ್ಡ ಬೆಳವಂಗಳ ಗ್ರಾಮದ ನಾಗಮಣಿ ಆರ್ ಹಾಗೂ ಹನುಮಂತರಾಜು ಎನ್ ಅನ್ನೋ ದಂಪತಿಗಳು 2018ರಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ರು. ಮದುವೆ ನಂತರ ಇವರಿಗೆ ಗಂಡು ಮಗು ಕೂಡ ಜನಿಸಿತ್ತು. ಮದುವೆ ಹೊಸದರಲ್ಲಿ ಚೆನ್ನಾಗಿಯೇ ಜೀವನ ನಡೆಸಿದ ಇವರ ಮಧ್ಯೆ ಕೆಲವು ವರ್ಷಗಳಿಂದ ವೈಮನಸ್ಸು ಉಂಟಾಗಿ ಕುಟುಂಬ ಕಲಹಗಳಿಂದ ಬೇಸತ್ತು ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಅಂದಹಾಗೆ ಸುಮಾರು 6 ವರ್ಷದ ಹಿಂದೆ ಮದುವೆಯಾಗಿದ್ದ ದಂಪತಿಗಳು 2024ರಲ್ಲಿ ವಿಚ್ಛೇದನ ಬೇಕೆಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈ ದಂಪತಿಗಳಿಗೆ ಗಂಡು ಮಗುವಿದ್ದು ಆ ಮಗುವಿನ ಭವಿಷ್ಯದ ಹಿತದೃಷ್ಟಿಯಿಂದ ಮತ್ತೆ ಒಂದಾಗಿದ್ದಾರೆ. ನ್ಯಾಯಾಧೀಶರು ಜನತಾ ನ್ಯಾಯಾಲಯದಲ್ಲಿ ವಿಚ್ಛೇದನ ಅರ್ಜಿ ವಿಚಾರಣೆಯನ್ನು ನಡೆಸುವ ವೇಳೆ ದಂಪತಿ ಹಾಗೂ ಅವರ ಸಂಬಂಧಿಕರು ಮತ್ತು ವಕೀಲರೊಂದಿಗೆ ಸಮಾಲೋಚಿಸಿ ಸಂಧಾನ ನಡೆಸಲಾಗಿದೆ. ಹನುಮಂತರಾಜ್ ಅವರು ನನಗೆ ಈ ಥರ ಒಂದು ನೋಟಿಸ್ ಬಂದಿದೆ ನಮ್ಮ ನಾಗಮಣಿಯವರ ಕಡೆಯಿಂದ ಅಂತ ಹೇಳಿ ನಾನು ಗಮನಕ್ಕೆ ಬರ್ತಾರೆ. ಆಗ ನಾನು ಮತ್ತೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಎದುರುದಾರನಾಗಿ ಮಾನ್ಯ ನ್ಯಾಯಾಲಯದಲ್ಲಿ ನಾನು ಅವರ ಮುಖಾಂತರ ನಾನು ಇರಬೇಕಾಗುತ್ತೆ ಹನುಮಂತರಾಜ್ ಅವರ ಪರವಾಗಿ. ಹಂಗಾಗಿ ಇವತ್ತು ಏನೋ ಒಳ್ಳೆ ಸಮಯ ಬಂತು. ನಮ್ಮ ವೆಂಕಟಾಚಲಪತಿ ಸರ್ ಮತ್ತು ಎಲ್ಲ ನ್ಯಾಯಾಧೀಶರುಗಳ ಒಂದು ಸಮ್ಮುಖದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಎಂದು ಇಬ್ಬರೂ ಒಟ್ಟಿಗೆ ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಎಲ್ಲ ಕುಟುಂಬದಲ್ಲೂ ಒಂದು ಸಣ್ಣ ಚಿಕ್ಕ ಪುಟ್ಟ ಒಂದು ಬಿರುಕು ಬಂದೇ ಬರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದು ನಮ್ಮ ಒಂದು ಜವಾಬ್ದಾರಿ ಇರ್ತದೆ. ಹಂಗಾಗಿ ನಾವುಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಮಾರ್ಗದರ್ಶನ ನೀಡಿ ಈ ಥರ ಬಂದಿರುವಂಥ ಸಮಸ್ಯೆನ ಸರಿಪಡಿಸ್ಕೊಂಡು ಮುಂದೆ ಜೀವನ ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಅವರು ಭವಿಷ್ಯ ಮುಂದೆ ಚೆನ್ನಾಗಿರಲಿ ಅಂತ ಹೇಳಿ ನಾವು ಮತ್ತು ನಮ್ಮ ವೆಂಕಟಾಚಲಪತಿ ಸರ್ ಮತ್ತು ಎಲ್ಲ ನಮ್ಮ ನ್ಯಾಯಾಧೀಶರುಗಳ ಸಮ್ಮುಖದಲ್ಲಿ ಅವರು ಮುಂದಾಗಿದ್ದಾರೆ. ಅವ್ರ ಮುಂದೆ ಚೆನ್ನಾಗಿರಲಿ ಅಂತೇಳಿ ನಾವು ಆಶಿಸ್ತೀವಿ. ದಂಪತಿಗಳು ವಿಚ್ಛೇದನಕ್ಕೆ ನೀಡಿದ ಅರ್ಜಿ ಹಿಂಪಡೆದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸೋದಾಗಿ ಒಪ್ಪಿದ ಕಾರಣ ನ್ಯಾಯಮೂರ್ತಿಗಳು ನ್ಯಾಯಾಲಯದ ಕೊಠಡಿಯಲ್ಲೇ ದಂಪತಿ ಹಾರ ಬದಲಾಯಿಸಿಕೊಳ್ಳುವುದರ ಮೂಲಕ ಒಂದಾಗಿದ್ದಾರೆ. ಇದು ಮಧ್ಯವರ್ತಿಗಳು ಇದರಿಂದ ಒಂದು ಸ್ವಲ್ಪ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿತ್ತು. ಸೊ ಇವಾಗ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೆಲ್ಲ ಹೋಗಿದೆ. ಸೊ ನಮ್ಮ ಇವರು ಪ್ರವೀಣ್ ಸರ್ ಆದಂಥ ಜಡ್ಜು ಅವರು ನಮಗೆ ಇವತ್ತು ಒಂದು ಭಾಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರ ಕೋರ್ಟಲ್ಲಿ. ಸೊ ನಾವು ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ಏನು ಕಲ್ತಿದ್ದೀವಿ ಅಂದರೆ ನಾವು ಮಧ್ಯವರ್ತಿಗಳು ಮಾತು ಕೇಳಬಾರ್ದು. ಸೊ ನಾವು 6 ವರ್ಷ ಆಗಿತ್ತು ಮದುವೆಯಾಗಿ. ಸೊ 6 ವರ್ಷದಿಂದ ನಮ್ಮ ಜೀವನ ಚೆನ್ನಾಗೇ ಇತ್ತು. 1 ವರ್ಷದ ಮಗು 6 ವರ್ಷದ ಮಗು ಇದೆ, ಗಂಡು ಮಗು. ಸೊ ಮಧ್ಯವರ್ತಿಗಳು ಮಾತು ಕೇಳಿಕೊಂಡು ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇವಾಗ ನಾವು ಸರಿ ಹೋಗಿದ್ದೀವಿ. ನಾವು ಈ ಕೋರ್ಟ್ ಮುಖಾಂತರ ರಾಜಿಯಾಗಿ ನಾವು ಮತ್ತೆ ನಮ್ಮ ಮದುವೆ ಜೀವನಕ್ಕೆ ಹೋಗ್ತಾ ಇದ್ದೀವಿ. ಒಟ್ಟಾರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸುಗಳನ್ನು ಕೆಡಿಸಿಕೊಳ್ಳುವ ಬದಲು ಎಲ್ಲರೂ ಹೊಂದಾಣಿಕೆಯ ಜೀವನ ನಡೆಸಿದ್ರೆ ಇಂತಹ ಘಟನೆಗಳು ನಡೆಯುವುದಿಲ್ಲ. ಅರ್ಥ ಮಾಡಿಕೊಂಡು ಮತ್ತೆ ಒಂದಾದ ದಂಪತಿಗಳು ಸಮಾಜದಲ್ಲಿ ಈಗ ವಿಚ್ಛೇದನಕ್ಕೆ ಮುಂದಾಗಿರುವ ದಂಪತಿಗಳಿಗೆ ಈ ಪ್ರಕರಣ ಒಂದು ಮಾರ್ಗದರ್ಶನವಾಗಿದೆ. ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.